ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪುತ್ರ ನಿಖಿಲ್ ಈಗ ಅಖಾಡಕ್ಕಿಳಿದಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ತಮ್ಮ ತಂದೆಯ ಗೆಲುವಿಗಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕ ಅಖಾಡಕ್ಕೆ ಧುಮುಕಿದ್ದಾರೆ. ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಯಾಚಿಸ್ತಾ ಇದ್ದಾರೆ. ರೋಡ್ ಶೋ ಮೂಲಕ ಕುಮಾರಸ್ವಾಮಿ ಅವರ ಪರವಾಗಿ ಹೋರಾಡ್ತಾ ಇದ್ದಾರೆ. 2013-18ರಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಕುಟುಂಬಕ್ಕೆ ಎಚ್ಡಿಕೆ ಸಾಂತ್ವನ ಹೇಳಿ ಸಹಾಯವನ್ನ ಮಾಡಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ರೈತ ವಿರೋಧಿ ಸರ್ಕಾರವಾಗಿದೆ ಕಾಂಗ್ರೆಸ್. ನೀವೆಲ್ಲ ಬಿಸಿಲಲ್ಲಿ ನಿಂತಿದ್ದೀರಾ. ಹೆಚ್ಚಾಗಿ ನಾನು ಏನು ಮಾತನಾಡಕ್ಕೆ ಹೋಗೋದಿಲ್ಲ. ಈ ಹಿಂದಿನ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ನಿಖಿಲ್ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೋಡ್ ಶೋ ಕೂಡ ಮಾಡಿದರು. ಬೈಕ್ ರ್ಯಾಲಿ ಮೂಲಕ ಅದ್ಧೂರಿಯಾಗಿ JDSನ ಕಾರ್ಯಕರ್ತರು ಬಿಜೆಪಿಯವರು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು. ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಎಂದು ಕೂಡ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪಕ್ಷ ಅಲ್ಲ. ಇವತ್ತು ನಮ್ಮ ರೈತರುಗಳ ಬೋರ್ಗಳಿಗೆ ಇವತ್ತು ಟಿಸಿ ಕನೆಕ್ಷನ್ಗೆ ಏನು 10,000 ರೂಪಾಯಿ ಇತ್ತು ಹಿಂದಿನ ರಾಜ್ಯ ಸರ್ಕಾರ, 10,000 ರೂಪಾಯಿ ನಿಗದಿ ಮಾಡಿದಂತದನ್ನ ಇವತ್ತಿನ ರಾಜ್ಯ ಸರ್ಕಾರ 2.5 ಲಕ್ಷ ರೂಪಾಯಿ ಇವತ್ತು ಟಿಸಿ ಕನೆಕ್ಷನ್ಗೆ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇವತ್ತೇನು ಪುಟಗಟ್ಟಲೆ ಜಾಹೀರಾತುಗಳನ್ನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ, ತರಾತುರಿಯಲ್ಲಿ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆ ಮಾಡ್ತಾರೆ. ಇದಕ್ಕೆಲ್ಲ ಎಷ್ಟು ಕೋಟಿ ಹಣ ಖರ್ಚಾಗ್ತದೆ? ಯಾರು ದುಡ್ಡಿದು? ಈ ರಾಜ್ಯದ ಸಂಪತ್ತನ್ನ ಇವತ್ತು ಲೂಟಿ ಮಾಡಿ ಇವತ್ತು BDA ತಗಳಿ, BBMP ತಗಳಿ, ಎಲ್ಲ ಪ್ಲಾನಿಂಗ್ ಅಥಾರಿಟಿ ಇವತ್ತೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಇವತ್ತು ಓಸಿಗಳಿಗೆ 75 ರೂಪಾಯಿ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡೋರು ಹೇಳಿ. ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಏನು ಈ ರಾಜ್ಯದ ಕರ್ನಾಟಕ ರಾಜ್ಯದ ಜನತೆ ಇವತ್ತು ತೆರಿಗೆ ಕಟ್ಟತಕ್ಕಂತ ಹಣವನ್ನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ನಮ್ಮ ಸಂಪತ್ತನ್ನ ಅಕ್ಕಪಕ್ಕ ರಾಜ್ಯಗಳಿಗೆ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ದುರದೃಷ್ಟಕರ. ಇವತ್ತು 86 ಅಡಿ ನೀರಿದೆ. 72 ಅಡಿ ನೀರಿದ್ದಂತ ಸಂದರ್ಭದಲ್ಲಿ ಹಳೆ ಹಿಂದಿನ ರಾಜ್ಯ ಸರ್ಕಾರಗಳು ರೈತರು ಹೊಲ ಗದ್ದೆಗೆ ನೀರು ಬಿಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಹೌದಲ್ವೋ?